ಮತ್ತು ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು ಈ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸೋ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು, ಆದರೆ ವಿಚಾರಣೆಯಿಂದ ಹೊರಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು ಇದೆಲ್ಲವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೀವಿ. ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತವರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗುರುತಿಸಿ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ ಮೇಲ್ಮನವಿ ಸಲ್ಲಿಸ್ತೀವಿ. ಯಾವಾಗ ಮೇಲ್ಮನವಿ ಸಲ್ಲಿಸುವಂಥದ್ದು ಮತ್ತು ತಮಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶ್ವಾಸ ಇದೆ ಅದು CBIಗೆ ಹೋಗಬೇಕು ಪ್ರಕರಣ ಅಂತೇಳಿ? ಸರ್ ಖಂಡಿತವಲ್ಲ ಸರ್, ನಾವು ವಿಶ್ವಾಸ ಇಟ್ಕೊಂಡೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ನಾವು ವಿಶ್ವಾಸ ಇಟ್ಕೊಂಡೆ ಮುಂದಿನ ವಾರದಲ್ಲೇ ಸಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದರೆ ಸರ್ ಈಗ CM ಸಿದ್ದರಾಮಯ್ಯ ಪ್ರತಿ ಬಾರಿ ಹೇಳ್ತಾ ಇದ್ದು ಯಾವುದೇ ತನಿಖೆಗಳು ನಡೀತಾ ಇದೆ, ಮೂರು ತನಿಖೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತಂದಿದ್ದಾರೆ. ಬಹುಶಃ ಏನಾದ್ರು ಈ ತನಿಖೆಗಳು ಮುಕ್ತಾಯ ಆಗೋವರೆಗಾದರೂ ಕಾಯ್ತೀರಾ ಅಥವಾ ಇಲ್ಲ ಸರ್ ಸರ್ ಇಲ್ಲಿ ಕಾಯ ಪ್ರಶ್ನೆನೆಲ್ಲ ಕೂಡಲೇ ನಾವು ಈ ಪ್ರಕರಣ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳು ಇದೆ. ಅವರು ವ್ಯತಿರಿಕ್ತ ವರದಿನ ಸಲ್ಲಿಸಿದರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು. ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಅಲ್ಲ, ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಪೂರಕ ಆಗುತ್ತಲ್ವಾ, ಅವರು ತನಿಖೆ ಸರಿಗೆ ಮಾಡಿದಾರಾ ಇಲ್ವಾ ಅನ್ನೋದಕ್ಕೆ ತಾವೇನು ಆರೋಪ ಮಾಡಿದ್ರಿ ಅದಕ್ಕೆ ಪೂರಕ ಅಂಶಗಳು ಸಿಗುತ್ತಲ್ವಾ ಅಂತ ಅದು ತಾವು ಸರ್ ಅದನ್ನೇ ಸರ್ ಈಗ ಮಾನ್ಯ ನ್ಯಾಯಾಲಯ ಆ ವರದಿಯನ್ನು ಯಾವ ರೀತಿ ಪರಿಗಣಿಸಿ ನೋಡಬೇಕು. ಸೊ ಯಾಕೆ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ನಾವು ಸಿದ್ದರಾಮಯ್ಯನವರ 14 ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ನಾವು ನನ್ನ ಅರ್ಜಿಯಲ್ಲಿ ಮೈಸೂರು ನಗರ ಪ್ರಾಧಿಕಾರದಲ್ಲಿ 50 ನಡೆದಿರ್ತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಸೊ ಈ ಎಲ್ಲ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿರೋದ್ರ ಬಗ್ಗೆ ನಾವು ಕೂಡ ತೀರ್ಪಿನಲ್ಲಿ ಪರಿಶೀಲನೆ ಮಾಡಿ ಸೊ ಅದನ್ನೆಲ್ಲ ಪ್ರಶ್ನಿಸಿ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ.